ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ನಡೀತಾ ಇರುವಂತಹ ಸಂಘರ್ಷ ಸದ್ಯ ದೇವರ ಬಳಿಗೆ ತಲುಪುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕದನದಲ್ಲಿ ಆಣೆ ಪ್ರಮಾಣದ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇದೆ. ನೀವೊಂದು ವೇಳೆ ಆ ಪದವನ್ನು ಬಳಸದೇ ಇದ್ರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಅಂತ ಸಿಟಿ ರವಿ ಅವರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲು ಹಾಕಿದ್ದಾರೆ. ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಾನಕ್ಕೆ ಬನ್ನಿ ಅಂತ ಸವಾಲು ಹಾಕಿದ್ದಾರೆ. ನಾನು ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬರೋದಕ್ಕೆ ರೆಡಿ ಇದ್ದೀನಿ, ಇಬ್ಬರು ಆಣೆ ಪ್ರಮಾಣ ಮಾಡೋಣ ಅಂತ ಸವಾಲು ಹಾಕಿದ್ದಾರೆ. ಸಿಟಿ ರವಿ ಅವರೇ, ನೀವು ನಿಮ್ಮ ಪತ್ನಿಯ ಜೊತೆಗೆ ಧರ್ಮಸ್ಥಳಕ್ಕೆ ಬನ್ನಿ, ಆಣೆ ಪ್ರಮಾಣ ಮಾಡಿ. ಇದು ಸವಾಲಲ್ಲ, ಜನರಿಗೆ ಸತ್ಯ ತಿಳಿಸುವಂತ ದಾರಿ ಅಂತ ಧರ್ಮಸ್ಥಳಕ್ಕೆ ಆಹ್ವಾನಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೈತಿಕತೆ ಇದ್ರೆ ಬನ್ನಿ ಅಂತ ಚಾಲೆಂಜ್ ಹಾಕಿದ್ದಾರೆ. ನಾನು ದೇವರ ಮೇಲೆ ಭಕ್ತಿಯನ್ನು ಇಟ್ಕೊಂಡಂತ, ದೇಶದ ಎಲ್ಲ ದೇವಾನುದೇವತೆಗಳನ್ನು ನಾನು ನಂಬಿದಂತ. ಅವ್ರು ಬಹಳಷ್ಟು ಹೇಳ್ತಾ ಇದ್ದಾರಲ್ಲ, ನಾನು ಅಂದೆಲ್ಲ ಅಂತ ಹೇಳಿ. ಕಾನೂನು ಒಂದು ಕಡೆ, ಕಾನೂನು ತನ್ನ ಪ್ರಕ್ರಿಯೆ ಮಾಡುತ್ತೆ. ಏನು ವೈಭವೀಕರಣ ಮಾಡ್ಕೊಳ್ತಾ ಇದ್ದಾರಲ್ಲ, ನಾನು ಇಷ್ಟೇ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಸವಾಲು ಅಲ್ಲ, ಅಥವಾ ಅವರಿಂದ ನನ್ನ ಜವಾಬನ್ನು ಬಯಸಲ್ಲ. ಅಂಥ ಒಂದು ದುರ್ಬುದ್ಧಿ ಇದ್ದಂಥ ಮನುಷ್ಯನಿಂದ ನಾನು ಜವಾಬನ್ನು ಕೂಡ ಬಯಸೋದಿಲ್ಲ. ಆದರೆ ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಜನರ ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕರ್ತರಿಗೆ, ಅವರ ನಾಯಕರಿಗೆ ಏನು ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ಸಿಟಿ ರವಿ ಅವರೇ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ. ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ, ಆದರೆ ಜನರ ಎದುರುಗಡೆ, ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ, ದತ್ತಮಾಲೆಯನ್ನು ಹಾಕಿದ್ದೀರಾ, ದತ್ತಪೀಠಕ್ಕೆ ಹೋಗ್ತೀರಾ, ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ. ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೀತಾ ಇದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದನ್ನು ನೋಡಿದ್ರಿ. ಒಂದೆಡೆ ಕಾನೂನು ಸಂಘರ್ಷ ನಡೀತಾ ಇದೆ, ಕೇಸ್ ಆಗಿದೆ, ಬೇಲ್ ಪಡ್ಕೊಂಡು ಆಚೆ ಬಂದಿದ್ದಾರೆ ಸಿಟಿ ರವಿ. ಮತ್ತೊಂದು ಕಡೆ ಈಗ ದೇವರ ಸನ್ನಿಧಾನಕ್ಕೆ ಕರೀತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಧರ್ಮಸ್ಥಳಕ್ಕೆ ಬನ್ರಿ, ಆಣೆ ಪ್ರಮಾಣ ಮಾಡೋಣ ಅಂತ ಸವಾಲು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಧರ್ಮಸ್ಥಳಕ್ಕೆ ಈ ಹಿಂದೆಯೂ ಕೂಡ ಅನೇಕ ರಾಜಕಾರಣಿಗಳು ಕರೆದಿದ್ದಿದೆ, ಈಗ ಹೊಸದೊಂದು ಸೇರ್ಪಡೆ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ರಕ್ಷತ್, ಧರ್ಮಸ್ಥಳದ ಆಣೆ ಪ್ರಮಾಣದ ವಿಚಾರ ಕುರಿತಂತೆ ಹಿಂದೆನೂ ಕೂಡ ಅನೇಕ ನಾಯಕರು ಹೋಗಿ ಆಣೆ ಪ್ರಮಾಣ ಮಾಡಿದ್ದಂಥದ್ದಿದೆ. ಸದ್ಯ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಿಟಿ ರವಿ ಅವರು ಪರಿಷತ್ನಲ್ಲಾದಂಥ ಜಟಾಪಟಿ ಮತ್ತೆ ಅವಾಚ್ಯ ಶಬ್ದವನ್ನ ಪ್ರಯೋಗ ಮಾಡಿರ್ತಕ್ಕಂಥ ವಿಚಾರ ಕುರಿತಂತೆ ಈಗ ಪಕ್ಷದ ಮಟ್ಟದಲ್ಲಿ, ಅಂದ್ರೆ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ನಾಯಕರುಗಳು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ. ಇನ್ನೊಂದು ಕಡೆ ಕಾನೂನು ಸಮರ ಕೂಡ ನಡೀತಾ ಇದೆ. ಇದರ ಜೊತೆಗೆ ಸಭಾಪತಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇದೆಲ್ಲದರ ನಡುವೆಯೂ ಕೂಡ ಈಗ ಇನ್ನೊಂದು ಹಂತಕ್ಕೆ ಹೋಗ್ತಕ್ಕಂಥ ವಾತಾವರಣ ಕೂಡ ಈಗ ಲಕ್ಷ್ಮಿ ಅವರ ಪಂಥಾಹ್ವಾನದಿಂದ ಕಾಣ್ತಾ ಇದೆ. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಅಂತಕ್ಕಂಥ ಆಹ್ವಾನವನ್ನ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ. ಈ ಪಂಥಾಹ್ವಾನವನ್ನ ಸಿಟಿ ರವಿ ಅವರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಪ್ರಮುಖವಾಗಿ ಇಂತಹ ಪದವನ್ನ ಬಳಕೆ ಮಾಡಿದಂತ ಸಂದರ್ಭದಲ್ಲಿ ಒಂದ್ ಕಡೆ ಕಾನೂನು ಸಂಘರ್ಷದ ಹೋರಾಟ ಏನೇ ಇದ್ರೂ ಸಹಿತವಾಗಿ ದೇವರ ಸನ್ನಿಧಿಗೆ ಹೋಗಿ ಈ ರೀತಿಯ ಪದಗಳನ್ನ ನಾನು ಆಡಿಲ್ಲ ಎಂಬತಕ್ಕಂಥ ವಿಚಾರ ಕುರಿತಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಏನು ಸಿಟಿ ರವಿಗೆ ಪಂಥಾಹ್ವಾನವನ್ನ ಏನು ನೀಡಿದ್ದಾರೆ, ಇದನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅಂತಕ್ಕಂಥ ಕುತೂಹಲ ಕೂಡ ಈಗ ಮೂಡಿದೆ. ಸಹಜವಾಗಿ ಈ ರೀತಿಯ ರಾಜಕೀಯ ಸಂಘರ್ಷ, ಆರೋಪ ಪ್ರತ್ಯಾರೋಪಗಳ ಜೊತೆಗೆ ದೇವರ ಸನ್ನಿಧಾನದಲ್ಲಿ ಧರ್ಮಸ್ಥಳದ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ತಾವು ಆಣೆ ಪ್ರಮಾಣಕ್ಕೆ ಸಿದ್ಧರಿದ್ರೆ ಬನ್ನಿ ಎಂಬತಕ್ಕಂಥ ಆಹ್ವಾನ ನೀಡಿರೋದ್ರಿಂದ ಈ ಪಂಥಾಹ್ವಾನವನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಕುತೂಹಲ ಒಂದ್ ಕಡೆ ಇದ್ರೆ, ಈ ವಿಚಾರ ಕುರಿತಂತೆ ಬಿಜೆಪಿ ನಾಯಕರು ಇರ್ಬೋದು, ಖುದ್ದು ಸಿಟಿ ರವಿ ಅವರು ಇರ್ಬೋದು, ಆ ರೀತಿಯ ಹೇಳಿಕೆಯನ್ನ ನೀಡಿಲ್ಲ, ಆ ರೀತಿಯ ಮಾತುಗಳನ್ನ ಆಡಿಲ್ಲ ಎಂಬತಕ್ಕಂಥ ಸಮಜಾಯಿಷಿಯನ್ನ ಈವರೆಗೂ ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಕಾನೂನು ಸಂಘರ್ಷ ಏನೇ ಇದ್ರೂ ಸಹಿತವಾಗಿ
ದೇವರ ಸನ್ನಿಧಾನಕ್ಕೆ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡ್ತಾರೆ ಅಂತಕ್ಕಂಥ ಕುತೂಹಲ ಕೂಡ ಈಗ ಹೆಚ್ಚಿದೆ. ಒಂದ್ ಕಡೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಆಹ್ವಾನವನ್ನ ನೀಡಿರೋದ್ರಿಂದ ಈ ಆಹ್ವಾನವನ್ನ ಸಿ ಟಿ ರವಿ ಅವರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಜೊತೆಗೆ ಅವರು ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ಧರಿದ್ದಾರೆ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ವಿಚಾರಕ್ಕೆ. ಈ ವಿಚಾರ ಕುರಿತಂತೆ ಸಿ ಟಿ ರವಿ ಅವರು ಯಾವ ರೀತಿ ಅಭಿಪ್ರಾಯವನ್ನ ಹೇಳಿಕೆಯನ್ನ ನೀಡ್ತಾರೆ ಅಂತಕ್ಕಂಥ ಕುತೂಹಲ ಕೂಡ ಈಗ ಮೂಡಿದೆ. ಸದ್ಯ ಈ ರೀತಿಯ ಪರಿಷತ್ನಲ್ಲಾದಂಥ ಜಟಾಪಟಿ ಅವಾಚ್ಯ ಶಬ್ದಗಳ ವಿನಿಮಯ ವಿಚಾರ ಕುರಿತಂತೆ ಪಕ್ಷಗಳ ನಡುವೆ ನಾಯಕರ ನಡುವೆ ಒಂದು ರೀತಿಯ ಪರಸ್ಪರ ವಾಕ್ಸಮರ ಕೂಡ ನಡೀತಾ ಇತ್ತು. ಸದ್ಯ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ದೇವರ ಸನ್ನಿಧಾನಕ್ಕೆ ಆಹ್ವಾನ ನೀಡಿರೋದ್ರಿಂದ ಸಿ ಟಿ ರವಿ ಅವರು ಈ ವಿಚಾರವನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಎಂಬುದನ್ನು ಕೂಡ ನೋಡಬೇಕಾಗಿದೆ. ಸಹಜವಾಗಿ ರಾಜಕೀಯ ನಾಯಕರುಗಳು ಈ ರೀತಿ ಆರೋಪ ಪ್ರತ್ಯಾರೋಪ ಬಂದಂತ ಸಂದರ್ಭದಲ್ಲಿ ಅನೇಕ ಪ್ರಕರಣಗಳಿವೆ, ಉದಾಹರಣೆಗಳಿವೆ. ದೇವರ ಸನ್ನಿಧಾನಕ್ಕೆ ಆಹ್ವಾನ ನೀಡ್ತಕ್ಕಂಥದ್ದಿರ್ಬೋದು, ಖುದ್ದು ಅವರೇ ಹೋಗಿ ಆನೆ ಪ್ರಮಾಣ ಮಾಡಿ ಹೊರ ಬಂದಿರತಕ್ಕಂಥದ್ದನ್ನು ಕೂಡ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ನಾವು ಅನೇಕ ಉದಾಹರಣೆಗಳಿರೋದು, ಜೊತೆಗೆ ಅನೇಕ ರಾಜಕಾರಣಿಗಳು ಕೂಡ ಈ ರೀತಿಯ ಆಣೆ ಪ್ರಮಾಣ ಮಾಡಿದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಅದಕ್ಕೆ ಪ್ರತಿಯಾಗಿ ಈಗ ಸಿ ಟಿ ರವಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣನೂ ಕೂಡ ಒಂದು ನಿದರ್ಶನ ಆಗುತ್ತಾ, ಈ ರೀತಿಯ ಮನಸ್ಸನ್ನ ಸಿ ಟಿ ರವಿ ಅವರು ಮಾಡ್ತಾರೆ ಅಂತಕ್ಕಂಥ ಕುತೂಹಲ ಈಗ ಮೂಡಿರೋದ್ರಿಂದ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ರೆಡಿ ಇದ್ದಾರೆ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ವಿಚಾರಕ್ಕೆ ಅವರೇ ಆಹ್ವಾನವನ್ನು ಕೂಡ ನೀಡಿರೋದ್ರಿಂದ ಇದನ್ನ ಯಾವ ರೀತಿ ಸಿ ಟಿ ರವಿ ಅವರು ಸ್ವೀಕಾರ ಮಾಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸವಾಲನ್ನ ಸ್ವೀಕಾರ ಮಾಡಿ ಅವರು ಕೂಡ ಧರ್ಮಸ್ಥಳಕ್ಕೆ ಹೋಗಿ ಆ ರೀತಿಯ ಪದವನ್ನ ನಾನು ಪ್ರಯೋಗ ಮಾಡಿಲ್ಲ, ಪರಿಷತ್ ಕಲಾಪದಲ್ಲಿ ಆ ರೀತಿಯ ಮಾತನ್ನ ಆಡಿಲ್ಲ ಎಂಬತಕ್ಕಂಥ ವಿಚಾರ ಕುರಿತಂತೆ ಆಣೆ ಪ್ರಮಾಣ ಮಾಡ್ತಾರೆ, ಈ ಸವಾಲನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಎಂಬುದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.